ವೆರಿ ಗುಡ್ ಮಾರ್ನಿಂಗ್. ನಿಮಗೆ ಗೊತ್ತಿರ್ಬೋದು ಗವರ್ನೆನ್ಸ್ ಟಾಪಿಕ್ ಅಂತ ಬರ್ತದೆ ಮೇನ್ಸ್ ಟಾಪಿಕಲ್ಲಿ. ಗವರ್ನೆನ್ಸ್ ಟಾಪಿಕಲ್ಲಿ ನಿಮಗೆ ಅರ್ಬನ್ ಗವರ್ನೆನ್ಸ್ ಇದೆ, ಲೋಕಲ್ ಗವರ್ನೆನ್ಸ್ ಇದೆ. ಯಾಕೆ ಆ ಒಂದು ಡಿವಿಷನನ್ನು ಕೊಟ್ಟಿದ್ದಾರೆ, ಅರ್ಬನ್ ಗವರ್ನೆನ್ಸಿಗೂ ಲೋಕಲ್ ಗವರ್ನೆನ್ಸಿಗೂ ಏನು ಡಿಫ್ರೆನ್ಸ್ ಅನ್ನುವಂಥದ್ದು ನೀವು ಸಿಟಿಜನ್ ಆಫ್ ಇಂಡಿಯಾ ಆಗಿ ಓದಬೇಕಾಗತ್ತೆ ಮತ್ತು ಒಂದು ಆಸ್ಪಿರೆಂಟ್ ಆಫ್ ದ UPSC ಕ್ಯಾಂಡಿಡೇಟ್ ಆಗಿ ನೀವು ಇದನ್ನು ತಿಳ್ಕೊಬೇಕಾಗತ್ತೆ. ಏನಾಗುತ್ತೆ, ಲೋಕಲ್ ಆ್ಯಂಡ್ ಲೋಕಲೇಟ್ ಅಪೈನೇಟ್ ಅಥವಾ ಲೋಕಲೇಟ್ ಅಡ್ಮಿನಿಸ್ಟ್ರೇಷನ್ ಅಂತ ಬಂದಾಗ ಎರಡೂ ದ್ವಂದ್ವ ನಿಲುವು ಇರುತ್ತದೆ. ನಿಮಗೊತ್ತು ನಮ್ಮ ಡಾರ್ವಿನ್ಸ್ ಥಿಯರಿ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅವರ. ಆ್ಯಂಡ್ ನಿಮಗೊತ್ತು ಅಂತ್ಯೋದಯ ಟು ಸರ್ವೋದಯ ಅಂದರೆ ಏನು, ದ ರೀಚಿಂಗ್ ದ ಲಾಸ್ಟ್ ಮೈಲ್ ರೆಗಾರ್ಟ್ ಅಂತ ಕರೀತಾರೆ. ಆ್ಯಂಡ್ ನಿಮಗೂ ಗೊತ್ತು ವಿ ದ ಪೀಪಲ್ ಫಾರ್ ದ ಪೀಪಲ್ ಬೈ ದ ಪೀಪಲ್, ಅಬ್ರಹಾಂ ಲಿಂಕನ್ನಿನ ಕೋಟ್. ಇದರಲ್ಲಿ ಏನಾಗುತ್ತೆ, ಈ ಇಷ್ಟೂ ಕೋರ್ಟಿನ ತಾತ್ಪರ್ಯಗಳನ್ನು ನೋಡಿದಾಗ ನಿಮಗೆ ಒಂದು ಅಜೆಂಡಾ ಕನ್ಫರ್ಮ್ ಆಗುತ್ತೆ ಏನಂದರೆ, ಇಟ್ ಈಸ್ ಟು ಬಿ ಎ ಲಾಸ್ಟ್ ಮೈಲ್ ರಿಗಾರ್ಡ್ ಆಫ್ ಈಚ್ ಸಿಟಿಜನ್ ಆಫ್ ಇಂಡಿಯಾ. ಸೊ ನನಗೆ ಗ್ರೇಟ್ ಸೇಂಟ್ ಫ್ರಮ್ ಮಹಾತ್ಮ ಗಾಂಧಿ ಏನು ಹೇಳಿದ್ದಾರೆ, ರೂರಲ್ ಇಂಡಿಯಾ ಇಸ್ ದ ರಿಯಲ್ ಇಂಡಿಯಾ ಅಂತ ಕರೀತಾರೆ. ಸೊ ಇಟ್ ಈಸ್ ದ ಚಾಪ್ಟರ್ ಆಫ್ ದ ರೂರಲ್ ಸೆನಾರಿಯೋ, ಹೇಗೆ ಆ ಒಂದು ಅಡ್ಮಿನಿಸ್ಟ್ರೇಷನನ್ನು ಮಾಡಬೇಕು ಅನ್ನುವಂಥದ್ದು. ಇದು ಒಂದು ಗವರ್ನೆನ್ಸ್ ಮಾಡೆಲ್ ಅಂತಲೂ ಕರೀತಾರೆ. ಗವರ್ನೆನ್ಸ್ ಮಾಡೆಲ್ ಅಂತ ಬಂದಾಗ ನಿಮಗೆ ಬಾಟಮ್ ಅಪ್ ಅಪ್ರೋಚ್ ಅಥವಾ ಟಾಪ್ ಡೌನ್ ಅಪ್ರೋಚ್ ಅಂತ ಎರಡು ಮಾದರಿಗೆ. ಯಾವಾಗ ನೀವು ಲೋಕಸಭೆ ಅಥವಾ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅದನ್ನು ನೋಡ್ತೀರಿ, ಅದು ಟಾಪ್ ಡೌನ್ ಅಪ್ರೋಚ್ ಅಂತ ಕರೀತಾರೆ. ಆ್ಯಂಡ್ ಬಾಟಮ್ ಅಪ್ ಅಪ್ರೋಚ್ ಅಂದರೆ ಕೆಳಗಿನಿಂದ ಮೇಲೆ ಒಂದು ಪಿಲ್ಲರ್, ಪಿರಮಿಡ್ ಅಂತ ಏನು ಕರೀತಾರಲ್ಲ ಹಾಗಾಗುತ್ತೆ. ಸೊ ವೇರ್ ವಿ ಆರ್, ವಿಲೇಜ್ ಇಸ್ ಲೈಕ್ ವೇರ್ ವಿ ಆರ್ ಅನ್ನುವ ಕ್ವಶನಿನ ಮಾದರಿ. ಸೊ ಯಾವಾಗ ಇಂಟರ್ಪ್ರಿಟೇಷನ್ ಆಂಬಿಗ್ಯೂಟಿಗೆ ಹೋಗೋದಿಲ್ಲ, ಅಂದರೆ ಅಡ್ಮಿನಿಸ್ಟ್ರೇಷನ್ ಪ್ರೋಟೋಕಾಲ್ಸ್ ಆಂಬಿಗ್ಯೂಟಿ ಆಗೋದಿಲ್ಲ. ಸೊ ದಟ್ ಈಸ್ ದ ಸಪರೇಷನ್ ಆಫ್ ದ ಪವರ್. ಹೌದಾ, ಲೆಜಿಸ್ಲೇಟಿವ್, ಜುಡಿಷರಿ, ಎಕ್ಸಿಕ್ಯೂಟಿವ್, ಸಪರೇಷನ್ ಆಫ್ ದ ಪವರ್. ಯಾವಾಗ ಈ ನಿಲುವುಗಳು ಬೇಗ ಸ್ಟ್ರಕ್ಚರ್ ಆಫ್ ದ ಡಾಕ್ಟ್ರಿನ್ ಆಫ್ ದ ಪಾಲಿಸಿಲಿ ನಿಂತಿರ್ತದೆ, ಬಾಟಮ್ ಅಪ್ ಅಪ್ರೋಚಿಗೂ ಸಪೋರ್ಟ್ ಆಗುತ್ತೆ, ಆವಾಗ ರೂರಲ್ ಗವರ್ನೆನ್ಸ್ ಸ್ಟ್ರೆಂತ್ ಆಗುತ್ತೆ ಅಂತ. ಸೊ ಒಂದು ಲೋಕಲ್ ಬಾಡಿ, ಆ ಒಂದು ವಿಲೇಜ್ ಅಂತ ಕರೀತಾರೆ. ಎಷ್ಟು ಜನ ಮೈಗ್ರೇಟ್ಸ್ ಇದ್ದಾರೆ, ಈ ಕ್ಲಾಸಲ್ಲಿ ಎಷ್ಟು ಜನ ಮೈಗ್ರೇಟ್ಸ್ ಇದ್ದೀರಿ? ಸೊ ಪ್ರಾಬಬಲಿ ಇಟ್ ವಿಲ್ ಬಿ ನಿಮ್ಮೂರು ಒಂದು ಕಡೆ ಇರ್ಬೋದು, ಆ್ಯಂಡ್ ಯು ಕೇಮ್ ಫಾರ್ ದ ಮೆಟ್ರೋಪಾಲಿಟನ್ ಸಿಟಿ. ಸೊ ಇದು ಏನು ಅರ್ಬನ್ ಬಾಡಿ ಆ್ಯಂಡ್ ಅದು ಲೋಕಲ್ ಬಾಡಿ. ಸೊ ಮ್ಯಾನಿಪುಲೇಷನ್ ನೋಡಿ ಎಷ್ಟು ಹಂತ ಇದೆ. ಸೊ ಕೆಲವರು ಅದೇ ಊರಿನಲ್ಲಿದ್ದು ಇಲ್ಲಿ ಸೆಟ್ಲ್ಡ್ ಡೌನ್ ಆಗಿರೋಗೂ ಇದೆ. ಸೊ ಅಲ್ಲಿನ ರೆವೆನ್ಯೂ ಇಲ್ಲಿನ ರೆವೆನ್ಯೂ ಏನು, ಅಲ್ಲಿನ ಪಾಪ್ಯುಲೇಷನ್ ಇಲ್ಲಿನ ಪಾಪ್ಯುಲೇಷನ್ ಏನು, ಅಲ್ಲಿನ ಜಿಯೋಗ್ರಫಿಕಲ್ ಸೆನ್ಸ್ ಇಲ್ಲಿನ ಜಿಯೋಗ್ರಫಿಕಲ್ ಸೆನ್ಸ್ ಏನು, ಅಲ್ಲಿನ ಎನ್ವಿರಾನ್ಮೆಂಟಲ್ ಸೋಷಲ್ ಸ್ಟ್ರಕ್ಚರ್ ಇಲ್ಲಿನ ಎನ್ವಿರಾನ್ಮೆಂಟಲ್ ಆ್ಯಂಡ್ ಸೋಷಲ್ ಸ್ಟ್ರಕ್ಚರ್ಗೆ ಯಾವ ರೀತಿಯ ಪ್ರತಿಬಿಂಬಕವನ್ನು ತೋರಿಸುತ್ತೆ ಅನ್ನುವಂಥದ್ದು ಈ ಚಾಪ್ಟರ್ ತೋರಿಸುತ್ತೆ. ಸೊ ದಿಸ್ ಇಸ್ ದ ಚಾಪ್ಟರ್ ಆಫ್ ದ ಹೈರಾರ್ಕಿ ಆಫ್ ದ ಲೋಕಲ್ ಸೆಲ್ಫ್ ಗವರ್ನೆನ್ಸ್. ಸೊ ಲೋಕಲ್ ಅಂದರೆ ಲೋಕಲೇಟ್ ಪೀಪಲ್ಗೆ, ಸೆಲ್ಫ್ ಅಂದರೆ ಓನ್ ಅಡ್ಮಿನಿಸ್ಟ್ರೇಷನ್. ನಿಮಗೊತ್ತು 5th ಶೆಡ್ಯೂಲ್ ಆ್ಯಂಡ್ 6th ಶೆಡ್ಯೂಲ್ ಅಂತ. ಈ ಒಂದು ಲೋಕಲ್ ಸೆಲ್ಫ್ ಗವರ್ನೆನ್ಸಿಗೆ 3 ಕಡೆಗ ಒಂದು ಇನಿಷಿಯೇಟಿವನ್ನು ಕೊಟ್ಟಿಗೆ. ಅದರಲ್ಲಿ 5th ಶೆಡ್ಯೂಲ್ ಅಂತ ಬಂದಾಗ ನಿಮಗೆ ಪೆಕಾ, ಆ ಪಂಚಾಯತ್ ಎಕ್ಸ್ಟೆನ್ಷನ್ ಅಂತ ಒಂದು ಸ್ಪೆಷಲ್ ಪವರ್ ಪ್ರಾವಿಷನ್ ಕೊಟ್ಟಿಗೆ 10 ಸ್ಟೇಟಿಗೆ. ಅದರಲ್ಲಿ ಆಂಧ್ರ ಪ್ರದೇಶ್, ತೆಲಂಗಾಣ, ಗುಜರಾತ್, ಮಹಾರಾಷ್ಟ್ರ, ರಾಜಸ್ಥಾನ್, ಮಧ್ಯಪ್ರದೇಶ್, ಹರಿಯಾಣ ಆ್ಯಂಡ್ ಉತ್ತರ ಪ್ರದೇಶ್ ಅಂತ. ಸೊ ಈಗಿಷ್ಟು ಏನಿಗೆ ತಮಿಳ್ನಾಡು, ಇನ್ಕ್ಲೂಡಿಂಗ್ ತಮಿಳ್ನಾಡು. ಸೊ ಏನಾಗುತ್ತೆ, ಇಷ್ಟು ಇದಕ್ಕೆ 10 ಸ್ಟೇಟಿಗೆ ಆ ಒಂದು ಪವರ್ ಕೊಟ್ಟಿದ್ದಾರೆ, ರೆವಿನ್ಯೂ ಕಲೆಕ್ಟ್ ಮಾಡೋದು ಅಥವಾ ಒಂದು ಡಿಸಿಷನ್, ವೇಸ್ಟ್ ಮ್ಯಾನೇಜ್ಮೆಂಟ್ ಅದನ್ನು ಡಿಸಿಷನ್ ತೊಗೊಳ್ಳೋದು, ಎನಿಥಿಂಗ್ ವಿಚ್ ಇಸ್ ಎ ಲೋಕಲ್ ಆಸ್ಪೆಕ್ಟ್, ಅದನ್ನು ಸ್ಪೆಷಲ್ ಪ್ರಾವಿಷನ್ ಅಂತ ಕರೀತಾರೆ. ಇದು ಯಾವ ಕನ್ಸೆಂಡರ್ ಬರ್ತದೆ ಕಾನ್ಸ್ಟಿಟ್ಯೂಷನಲ್ಲಿ, 5th ಶೆಡ್ಯೂಲ್ನಲ್ಲಿ ಬರ್ತದೆ. ಆ್ಯಂಡ್ ಇನ್ನೊಂದು TAC ಅಂತ. ಸೊ ಟ್ರೈಬಲ್ ಅಡ್ವೈಸರಿ ಕಮಿಟಿ ಅಂತ. ನಿಮಗೆ ಗೊತ್ತು ಟ್ರೈಬಲ್ಸು ಎಷ್ಟಿಗೆ, ಇದರ 75 PVTG ಇದೆ. 75 PVTGಯಲ್ಲಿ 18 ಸ್ಟೇಟಲ್ಲಿ ಹಲವಾರು ಒಂದು ಟ್ರೈಬಲ್ ವಿಂಗ್ ಪಸರಿಸಿದೆ ಇಂಡಿಯಾದಲ್ಲಿ ಅಂತ. ಸೊ ಅವರನ್ನು ನೀವು ಮೇನ್ ಸ್ಟ್ರೀಮಿಗೆ ತರುವಂಥದ್ದು ಒಂದು ಮಾದರಿ. ಸೊ ಅವರನ್ನು ಲೋಕಲ್ ಅಥಾರಿಟಿಗೆ ತರುವಂಥದ್ದು ಒಂದು ಮಾದರಿ. ಸೊ ಅದನ್ನು ನಿಲುವಾಗಿಟ್ಟುಕೊಂಡು ಈ ಒಂದು ಟಾಸ್ಕನ್ನು ಮಾಡಲಾಗ್ತಾ ಇದೆ. ಅದು ನಿಮಗೆ 5th ಶೆಡ್ಯೂಲಲ್ಲೇ ಬರ್ತದೆ, TAC. ಸೊ ಆ TAC ಸೇಮ್ ಪೆಕಾಗೆ ಎಷ್ಟು ಸ್ಟೇಟಿಗೆ, 10 ಸ್ಟೇಟಿಗೆ, ಅದೇ ಸ್ಟೇಟು ಕೂಡ ಇದು ಕಾನ್ಕೋರ್ ಆಗುತ್ತೆ. ಅದಕ್ಕೂ ಸ್ಪೆಷಲ್ ಪವರ್ ಅಂತಾರೆ. ಆದರೆ ಫಂಡಿಂಗ್ ಮೆಕ್ಯಾನಿಸಮ್ ಇಲ್ಲ. ಇದು ಒಂದು ಅಡ್ವೈಸರಿ ಕಮಿಟಿ, ಬೈ ಗವರ್ನರ್ ಅದನ್ನು ನಾಮಿನೇಟ್ ಮಾಡ್ತಾರೆ ಅನ್ನುವಂಥದ್ದು. ಇನ್ನೊಂದು
ದೆನ್ ನಾರ್ತ್ ಈಸ್ಟ್ ಇಂಡಿಯಾ, ನಿಮಗೆ ಗೊತ್ತು ಅಷ್ಟಲಕ್ಷ್ಮಿ ಆಫ್ ಇಂಡಿಯಾ ಅಂತ ಕರೀತಾರೆ. ಸೊ ಅಷ್ಟಲಕ್ಷ್ಮಿ ಆಫ್ ಇಂಡಿಯಾದಲ್ಲಿ ಪರ್ಟಿಕ್ಯುಲರ್ಲಿ ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಮಣಿಪುರ್, ಮಿಜೋರಂ, ಈ 4 ಸ್ಟೇಟು, ಓನ್ಲಿ 4 ಸ್ಟೇಟಿಗೆ ನಿಮಗೆ ADC ಅಂತ ಅಂದರೆ ಏನು, ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಂತ. ಸೊ ಇದು ಒಂದು ಸ್ಪೆಷಲ್ ಪವರ್ ವಿಂಗ್. ಇದನ್ನು ಒಂದು ಮಾದರಿ ಹೇಳ್ತಿಗೆ ಹೀಗೆ ಒಂದು ಸಪ್ರೇಟ್ ಸ್ಟೇಟ್ ಅಂತ ಕರೆಯುವ ಒಂದು ಉದಾಹರಣೆ ಅಂತ ಕರೀತಾರೆ. ಸೊ ADC ಏನಿದೆ, ಏನು ಮಾಡ್ತಾರೆ, ಆ ಒಂದು ಟ್ರೈಬಲ್ಗೆ ಸೂಪರ್ ಪವರ್ ಕೊಡ್ತಾರೆ. ನೀವು ಫಂಡ್ ಕಲೆಕ್ಟ್ ಮಾಡಿ, ನೀವು ಡೆವಲಪ್ ಮಾಡಿ, ಇಟ್ ಈಸ್ ಯುವರ್ ವಿಲೇಜ್ ಅನ್ನುವಂಥದ್ದು. ಸೊ ನೀವು ಈ ಲೋಕಲ್ ಪಂಚಾಯತಿನ ಅಡ್ಮಿನಿಸ್ಟ್ರೇಷನ್ ತಿಳ್ಕೊಬೇಕಾದ್ರೆ ಈ 5th ಆ್ಯಂಡ್ 6th ಶೆಡ್ಯೂಲ್ ಏನಿದೆ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಬೋತ್ ಫಾರ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್. ಸೊ ಇದನ್ನು ನೀವು ಆ್ಯಡ್ ಕೂಡ ಮಾಡ್ಬೋದು. ನೀನು ಕಾನ್ಸ್ಟಿಟ್ಯೂಷನಲ್ ನಿಗಾಲಿಟಿಯನ್ನು ನೋಡಬೇಕಾಗುತ್ತೆ. ಆರ್ಟಿಕಲ್ 243 ಅಂತ ಬರ್ತದೆ. ಅದರಲ್ಲಿ ಆರ್ಟಿಕಲ್ 243A to K ಇದೆ. ಅಂದರೆ ಗ್ರಾಮ ಸಭಾ ಅವ್ರಿಗೆ ಎಷ್ಟು ಜನ ಇರಬೇಕು, ಆ ಜನ ಇದ್ದ ಮೇಲೆ ಎಷ್ಟು ಜನ ರಿಸರ್ವೇಷನ್ಗೆ ಬರ್ತಾರೆ, ಎಷ್ಟು ಜನಕ್ಕೆ ರಿಸರ್ವೇಷನ್ ಕೊಡಬೇಕು, ಪವರ್ ಹೇಗಿದೆ, ಫಂಡ್ ಹೇಗಿದೆ, ಫಂಕ್ಷನ್ ಹೇಗಿದೆ, ಎಲೆಕ್ಷನ್ ಏನು ಮಾಡ್ತಾರೆ. ಸೊ ದಿಸ್ ಆಲ್ ದ A to K. ಸೊ 243A to K ಒಂದು ಮಾದರಿ, ಅದು ಒಂದು ಇಂಪಾರ್ಟೆಂಟ್ ಟಾಸ್ಕ್ ಅಂತ ಕರೀತಾರೆ. ಮತ್ತು ಈ 73rd ಆ್ಯಂಡ್ 74th ಅಮೆಂಡ್ಮೆಂಟ್, 73rd ಅಮೆಂಡ್ಮೆಂಟ್ ಏನಿದೆ ಕಂಪ್ಲೀಟ್ಲಿ ಲೋಕಲ್ ಬಾಡಿಗೆ ಬರ್ತದೆ. 74th ಅಮೆಂಡ್ಮೆಂಟ್ ಏನಿದೆ ಕಂಪ್ಲೀಟ್ಲಿ ಅರ್ಬನ್ ಬಾಡಿಗೆ ಬರ್ತದೆ. ಸೊ ಈ 2 ಡಿಸ್ಟಿಂಗ್ವಿಶ್ ಫ್ಯಾಕ್ಟರ್ಸನ್ನು ನೀವು ತುಂಬ ಕ್ಲೋಸಪ್ ಆಗಿ ಅದನ್ನು ಇದು ಮಾಡಬೇಕು. ಆ್ಯಂಡ್ ನನಗೆ ಸಬ್ಜೆಕ್ಟ್ ಓವರ್ ದ್ಯಾಟ್. ಈಗ 73rd ಅಮೆಂಡ್ಮೆಂಟ್ ಏನಿದೆ ಅದಕ್ಕೆ 29 ಸಬ್ಜೆಕ್ಟಿಗೆ, ಆ್ಯಂಡ್ ಅರ್ಬನ್ ಬಾಡಿ 74th ಅಮೆಂಡ್ಮೆಂಟಿಗೆ 18 ಸಬ್ಜೆಕ್ಟಿಗೆ ಅನ್ನುವಂಥದ್ದು. ಸೊ ದಿಸ್ ಈಸ್ ದ ಬ್ಯೂಟಿ ಆಫ್ ದ ಸಿನಾರಿಯೋ ಇನ್ ಟರ್ಮ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ ಲಿಗಾಲಿಟಿ. ಇದು ಶೆಡ್ಯೂಲ್ ಅಂತ ತಂದಾಗ 11th ಆ್ಯಂಡ್ 12th ಶೆಡ್ಯೂಲ್ ಅಂತ ಕರೀತಾರೆ. ಸೊ 11th ಆ್ಯಂಡ್ 12th ಶೆಡ್ಯೂಲ್ ಏನಿಗೆ ಇಟ್ ಈಸ್ ಎಂಫಸಿಸ್ ಆನ್ ದ ಲೋಕಲ್ ಬಾಡಿ ಗವರ್ನೆನ್ಸ್. ಸೊ ಇದು ಇಷ್ಟು ಏನಿಗೆ ಅಂದರೆ ಆರ್ಟಿಕಲ್ 243, 11th ಆ್ಯಂಡ್ 12th ಶೆಡ್ಯೂಲ್ ಮತ್ತು 5th ಆ್ಯಂಡ್ 6th ಶೆಡ್ಯೂಲ್, TAD ಮತ್ತು ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಮತ್ತು ಪಂಚಾಯತ್ ಎಕ್ಸ್ಟೆನ್ಷನ್ ಪೆಸಾ ಏನಿದೆ ಅದಷ್ಟು ನಿಮ್ಮ ತಲೆಯಲ್ಲಿ ಇರಬೇಕಾಗುತ್ತೆ ಈ ಚಾಪ್ಟರ್ ಮಾಡಬೇಕಾದ್ರೆ. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಲೋಕಲ್ ಬಾಡಿ, ವೈ ಯು ನೀಡ್ ಇಟ್. ದಿಸ್ ಇಸ್ ಎ ಇಂಪಾರ್ಟೆಂಟ್ ಕ್ವಶನ್. ವಾಟ್ ಅಬೌಟ್ ರೆವಿನ್ಯೂ ಜನರೇಷನ್ ಅಂತ ಕೇಳಿದಾಗ ಯು ನೋ ದಟ್ 15th ಫೈನಾನ್ಸ್ ಕಮಿಷನ್ ಆ್ಯಂಡ್ 16th ಫೈನಾನ್ಸ್ ಕಮಿಷನ್. ಸೊ ಫೈನಾನ್ಸ್ ಕಮಿಷನ್ ಅಂದ್ರೇನು, ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಡೆವಲ್ಯೂಷನ್. ಸೊ ಯಾವಾಗ ಆ ಒಂದು ಸೆಂಟರಿನ ಫಂಡ್ ಏನಿರ್ತದೆ ಅಂದರೆ ಟೋಟಲ್ ಫಂಡ್ ಆಫ್ ಇಂಡಿಯಾ ಅದು ಡಿಸ್ಟ್ರಿಬ್ಯೂಟ್ ಆಗಬೇಕು ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಆಗಿ. ಯಾವಾಗ ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಪಂಚಾಯತ್ ಲಾಸ್ಟ್ ಮೈಲ್ ರೆಗಾರ್ಟ್ ಅದು ಯಾವ ಮಾದರಿ, ಅಂತ್ಯೋದಯ ಟು ಸರ್ವೋದಯ ಮಾದರಿ, ಮಹಾತ್ಮ ಗಾಂಧಿಯವರ ಪ್ರಿನ್ಸಿಪಲ್ಲು. ಸೊ ಅದನ್ನು ರೀಚ್ ಮಾಡಬೇಕು ಅಂದರೆ ಫೈನಾನ್ಷಿಯಲಿ ಡೆವಲ್ಯೂಷನ್ ಕೊಡಬೇಕು. ಯಾರು ಕೊಡ್ತಾರೆ, ಆರ್ಟಿಕಲ್ 280 ಫೈನಾನ್ಸ್ ಕಮಿಷನ್ ಕೊಡ್ತದೆ. ಹೌದಾ, ಯಾರಿಗೆ, ಪಂಚಾಯತಿಗೂ ಕೊಡ್ತದೆ. ಸೊ ಇದಕ್ಕೆ ಸ್ಪೆಷಲ್ ಪ್ರಾವಿಷನ್ ಇದೆ. ಫೈನಾನ್ಸ್ ಡೆವಲ್ಯೂಷನಲ್ಲಿ ಪಂಚಾಯತ್ ಅಥವಾ ಅರ್ಬನ್ ಬಾಡಿ ಅಥವಾ ಲೋಕಲ್ ಬಾಡಿ ಏನಿದೆ ಅದಕ್ಕೆ ಸ್ಪೆಷಲ್ ಪ್ರಾವಿಷನನ್ನು ಕೊಡಬೇಕು, ಇಷ್ಟು ಒಂದು ಪರ್ಸೆಂಟೇಜ್ ಕೊಡಬೇಕು ಅನ್ನುವಂಥದ್ದಿದೆ. ಸೊ ಇದು ಒಂದು ತಲೆಯಲ್ಲಿ ಇಟ್ಕೋಬೇಕು ನೀವು ಎಕ್ಸಾಮ್ ಬರೀಬೇಕಾದ್ರೆ, ಬೋತ್ ಫಾರ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್. ನೆಕ್ಸ್ಟ್, ರೆವಿನ್ಯೂ ಜನ್ರೇಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಗೊತ್ತು ಅರ್ಬನ್ ರೆವಿನ್ಯೂ ಜಾಸ್ತಿ ಇರುತ್ತೆ ಆ್ಯಂಡ್ ರೂರಲ್ ರೆವಿನ್ಯೂ ಕಮ್ಮಿ ಇರುತ್ತೆ. ಆದರೆ ನೀವು ಕೋರ್ ಎಕನಾಮಿಕ್ಸ್ ಸ್ಟಡಿ ಮಾಡಿದಾಗ ನಿಮ್ಮ ರೂರಲ್ ರೆವಿನ್ಯೂ ಜಾಸ್ತಿ ಇರುತ್ತೆ, ಅರ್ಬನ್ ಕಮ್ಮಿ ಇರುತ್ತೆ. ಯಾಕೆ ಹೇಳಿ, ಕೋರ್ ಅರ್ಬನ್ ಅಂದರೆ ಮೈಗ್ರೇಷನ್ ಆಗಿರಬಾರ್ದು. ಈಗ ನಾನೊಬ್ಬ ವರ್ಕ್ ಮಾಡ್ತೀನಿ, ನಾನು ಬೆಂಗಳೂರು ಮೆಟ್ರೋಪಾಲಿಟನ್ ಸಿಟಿಯಲ್ಲಿದ್ದೇನೆ, ನಾನು ಇಲ್ಲಿ ಅದನ್ನು ಕೌಂಟ್ ಮಾಡೋದಿಲ್ಲ, ನನಗೂ ವಿಲೇಜನಿಗೆ ಅದಕ್ಕೆ ಕೌಂಟ್ ಮಾಡ್ತೀನಿ. ಈ ಥರ ಆದಾಗ ರೂರಲ್ ಜಾಸ್ತಿಗೆ 55, ಅರ್ಬನ್ 45%ಗೆ. ಸೊ ಇದು ಈ ಒಂದು ಗ್ಯಾಪ್ ಏನಿದೆ ಅದನ್ನು ಫಿಲ್ ಆಗಬೇಕು. ನಿಮಗೆ ಗೊತ್ತು 15th ಫೈನಾನ್ಸ್ ಕಮಿಷನ್ ಎನ್ಕೇಷನ್ ಕಮಿಟಿ 41% ಆಫ್ ದ ಡೆವಲ್ಯೂಷನನ್ನು ಕೊಟ್ಟಿತ್ತು. ಆ್ಯಂಡ್ ಅರವಿಂದ ಪರಗೋರಿಯಾ ಕಮಿಟಿ 16th ಫೈನಾನ್ಸ್ ಕಮಿಷನ್ ಏನಿದೆ 41% ಕೊಟ್ಟಿಗೆ. ಅದರಲ್ಲಿ GDPಯನ್ನು ಆ್ಯಡ್ ಮಾಡಿಗೆ, ಟ್ಯಾಕ್ಸನ್ನು ರಿಮೂವ್ ಮಾಡಿಗೆ, ಏರಿಯಾನ 5% ಇನ್ಕ್ರೀಸ್ ಮಾಡಿದ್ದಾರೆ, ಆ್ಯಂಡ್ 2.5% ಡೆಮೋಗ್ರಫಿಕ್ ಸೆನ್ಸನ್ನು ರಿಜೆಕ್ಟ್ ಮಾಡಿದ್ದಾರೆ, ಅಂದರೆ ಕಡಿಮೆ ಮಾಡಿದ್ದಾರೆ. ಪಾಪ್ಯುಲೇಷನನ್ನು 2.5% ಕಡಿಮೆ ಮಾಡಿದ್ದಾರೆ ಮತ್ತು ನಿಮ್ಮ ಫಾರೆಸ್ಟ್ ಕವರ್ನ ಹಾಗೆ ಇಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಡಿಸ್ಟಿಂಗ್ವಿಶ್. ಸೊ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಇಟ್ ಕಮ್ಸ್ ಅಂಡರ್ ದ ಲೋಕಲ್ ಗವರ್ನೆನ್ಸ್ ಆಲ್ಸೋ, ರೈಟ್. ಸೊ ಇದನ್ನು ನೀವು ಬರಿಬೋದು. ನೆಕ್ಸ್ಟ್ ನೋಡಿ, ಇದರಿಗೆ ಪ್ರೈಮರಿ ಟಾಸ್ಕ್ ಪವರ್ ಟು ದ ಪೀಪಲ್, ಬೈ ದಿ ಪೀಪಲ್, ಫಾರ್ ದ ಪೀಪಲ್.
ಸೊ ಎಷ್ಟು ಚೆನ್ನಾಗಿದೆ ವರ್ಡ್ಸ್ ಅನ್ನುವಂಥದ್ದು. ಈಗ ಒಂದು ಡೆಮಾಕ್ರಟಿಕ್ ಕಂಟ್ರಿ. ವಾಟ್ ಯು ಮೀನ್ ಬೈ ಡೆಮಾಕ್ರಸಿ? ನಿಮಗೆ ಗೊತ್ತು, ಒಂದು ಡೈರೆಕ್ಟ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಇದೆ. ಆರ್ಟಿಕಲ್ 35ಇಂದ ನೀವು ಒಂದು 49ವರೆಗೂ ನೋಡ್ತೀರಿ. ಏನಾಗುತ್ತೆ ಅದರಲ್ಲಿ ಲಿಬರಲೈಸೇಷನ್ ಪಾಲಿಸಿ ಮತ್ತು ಗಾಂಧಿಯನ್ ಪ್ರಿನ್ಸಿಪಲ್ಲು ಇಂಟೆಲೆಕ್ಚುವಲ್ ಪ್ರಿನ್ಸಿಪಲ್ ಅಂತ ಕರೀತಾರೆ. ಅದರಲ್ಲಿ ಗಾಂಧಿಯನ್ ಪ್ರಿನ್ಸಿಪಲ್ ಏನಿದೆ ಅದು ಈ ಒಂದು ಲೋಕಲ್ ಪಂಚಾಯತಿಗೆ ಅಥವಾ ಲೋಕಲ್ ಗವರ್ನೆನ್ಸಿಗೆ ಬಹಳ ಮಹತ್ವವನ್ನು ಕೊಟ್ಟಿದೆ. ವುಮೆನ್ ರಿಸರ್ವೇಷನ್ ಆಗಿರ್ಬೋದು, 33% ರಿಸರ್ವೇಷನ್ ಅಂತಾರೆ. ಮತ್ತು ನಿಮ್ಮ ಟ್ರೈಬಲ್ SC/ST ಅದಕ್ಕೆಲ್ಲ ರಿಸರ್ವೇಷನ್ ಆಗಿರ್ಬೋದು, ಅಥವಾ ಒಂದು ಗ್ರಾಮ ನೆಟ್ವರ್ಕ್ ಆಗಿರ್ಬೋದು ಅದಕ್ಕೆ. ಸೊ ದಿಸ್ ಇಸ್ ವಾಟ್ ದ ಬ್ಯೂಟಿ ಆಫ್ ದ ಪಾಪ್ಯುಲಾರಿಟಿ ಇನ್ ಟರ್ಮ್ಸ್ ಆಫ್ ದ ಡೆಮಾಕ್ರಟಿಕ್ ಸೆನ್ಸ್. ಸೊ ಡೆಮಾಕ್ರಟಿಕ್ ಇಸ್ ದ ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮನಿ ಟು ರಿಗಾರ್ಡ್ ಅಂತಲ್ಲ. ಸೊ ವಿ ದ ಪೀಪಲ್ ಆಫ್ ಫಾರ್ ದ ಪೀಪಲ್ ಬೈ ದ ಪೀಪಲ್ ಅಂತ. ಸೊ ಅದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ದಿಸ್ ಇಸ್ ಒನ್ ಪಾಯಿಂಟ್. ಆ್ಯಂಡ್ ನೋಡಿ, ಡಿಸೆಂಟ್ರಲೈಸೇಷನ್ ಗವರ್ನೆನ್ಸ್, ಇಂಡಿವಿಜುವಲ್ ಪಾರ್ಟಿಸಿಪೇಷನ್, socio-economic condition, welfare for the last man regard and economic and social condition ಏನಿಗೆ ಈ ಪ್ಯಾರಾಮೀಟ್ರು ಇದು ಗಾಂಧಿಯನ್ ಪ್ರಿನ್ಸಿಪಲ್ ಆಫ್ DPSP ಅಂತ ಕರೀತಾರೆ. ಆ್ಯಂಡ್ ಇಟ್ ಈಸ್ ದ ಬೇಸ್ ಫಾರ್ ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಅಂತ. ಸೊ ನಿಮ್ಮ ಆನ್ಸರಲ್ಲಿ ಇನ್ನು ಬ್ಲೂ ಪ್ರಿಂಟ್ ಮಾದರಿಯಲ್ಲಿ ಯು ಕ್ಯಾನ್ ಚಾಕ್ಔಟ್ ಇನ್ ಅ ಡಿಸ್ಟಿಂಗ್ವಿಶ್ ಆ್ಯಕ್ಟಿವಿಟಿ ಈವನ್ ದಿಸ್ ಆಲ್ಸೋ. ಸೊ ಈಗ ನೋಡಿ, ಆಬ್ಜೆಕ್ಟಿವ್ ಏನಿರೋದು ಬಾಟಮ್ ಅಪ್ ಅಪ್ರೋಚ್ ಅಂದರೆ ಏನು ಅಂತ ಹೇಳಿದ್ರೆ ಅದನ್ನು ನೀವು ಮಾಡ್ಬೋದು. ಆ್ಯಂಡ್ ಡಿಸೆಂಟ್ರಲೈಸೇಷನ್ ಪವರ್ ಆ್ಯಂಡ್ ಅಚೀವಿಂಗ್ ದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್. ನಿಮಗೆ ಗೊತ್ತು, ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 17 ಒಂದು ಏನಿಗೆ ಅದರಲ್ಲಿ ಟೋಟಲ್ 17 SDG ನಿಮ್ಮ ಈ ಲೋಕಲ್ ಗವರ್ನೆನ್ಸು ಕೂಡ ಆ್ಯಡ್ ಆಗಿದೆ. ಸೊ ಯು ಹ್ಯಾವ್ ಟು ಎರಾಡಿಕೇಟ್ ದ ಪಾವರ್ಟಿ and you have to get over the hungry eradication, and also you have to get over the nutrition possibility. ಸೊ ವುಮೆನ್ ಜೆಂಡರ್ ಇನ್ಇಕ್ವಾಲಿಟಿಯನ್ನು ರಿಮೂವ್ ಮಾಡೋದು, ಟ್ರಾನ್ಸ್ಜೆಂಡರನ್ನು ಮೇಲೆಕ್ಕುವುದು. ಸೊ ದಿಸ್ ಇಸ್ ನಾಟ್ ಒನ್ ಗೇಮ್ ಆಫ್ ಒನ್ ಬಾಸ್ಕೆಟ್, ದಿಸ್ ಇಸ್ ದ ಬಾಸ್ಕೆಟ್ ಆಫ್ ಆಲ್ ದ ಫ್ರೂಟ್ಸ್. ಹೌದಾ? ಸೊ ಯು ಹ್ಯಾವ್ ಟು ಥಿಂಕ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಅಜೆಂಡಾ. ಸೊ ಸ್ಟ್ರೆಂಥನ್ ದ ಡೆಮಾಕ್ರಸಿ, ರೆಸ್ಪಾನ್ಸಿವ್ ಅಡ್ಮಿನಿಸ್ಟ್ರೇಷನ್ ಅಂತ ಏನು ಕರಿತೀರಿ ಅದು. ಅಡ್ಮಿನಿಸ್ಟ್ರೇಷನ್ ಅಂತಂದರೆ ಟೆಕ್ನಾಲಜಿ ಮತ್ತು ಒಂದು ಗವರ್ನೆನ್ಸ್ ಅಂದರೆ ಟೆಕ್ನಾಲಜಿ ಮತ್ತು ಅಡ್ಮಿನಿಸ್ಟ್ರೇಷನ್ ಅಂತ. ಅದು ಟೆಕ್ನಾಲಜಿಕಲ್ ಮ್ಯಾನೇಜ್ಮೆಂಟ್ ಆಗಬೇಕು, ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್ ಆಗಬೇಕು. ಆವಾಗ ಮಾತ್ರ ಪಾಸಿಬಿಲಿಟಿ ಇರ್ತದೆ ಒಂದು ಬ್ಯೂಟಿ ಆಫ್ ದ ನೇಚರನ್ನು ಕೊಡಲಿಕ್ಕೆ. ಸೊ ಲೋಕಲ್ ಪಂಚಾಯತಲ್ಲಿ ಹೂ ವಿಲ್ ಬಿ ದ ಪ್ರಿಸೈಡಿಂಗ್ ಆಫೀಸರ್ ಅಂತ ಕೇಳಿದ್ರೆ PDO ಆಗಿರ್ತಾರೆ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಆಗಿರ್ತಾರೆ. ಅದಾದಮೇಲೆ ಆ ಒಂದು ಬರ್ತಾ ಇರ್ತದೆ ಒಂದು ನಮ್ಮ. ಸೊ ಅವರು ಕರಪ್ಷನ್ ಆದರೆ, so you know that how India is vulnerable facing the corruption in every each segment of the administration. ಸೊ ಅದನ್ನು ನೀವು ಯೋಚನೆ ಮಾಡಬೇಕಾಗತ್ತೆ. ಈಗಲೂ ಒಂದು ವಲರಬಿಲಿಟಿ ಆಸ್ಪೆಕ್ಟ್ ಆಗಿ ತೊಗೊಳ್ಬೋದು. ಇಟ್ಸ್ ನಾಟ್ ಓನ್ಲಿ ದ ಫಂಡ್ ಆ್ಯಂಡ್ ಫಂಕ್ಷನರೀಸ್ ಆ್ಯಂಡ್ ಮೆಕ್ಯಾನಿಸಮ್, ಇಟ್ ಈಸ್ ಆಲ್ಸೋ ಎ ಕರಪ್ಷನ್, ಅಡ್ಮಿನಿಸ್ಟ್ರೇಷನ್, ಪೀಪಲ್ ಮೈಂಡ್ಸೆಟ್, ಯೂತ್ ಕಾನ್ಫ್ಲಿಕ್ಟ್. ಹೌ ಮೆನಿ ಪೀಪಲ್ ಆರ್ ಪರ್ಸ್ಯೂಮಿಂಗ್ ಅಗ್ರಿಕಲ್ಚರ್ ನಾವು? Nobody. So your father and forefathers are very well knowing about agricultural practices, and you know agriculture in urban rather than you are doing actually presence. So ಇದನ್ನು conflict of nature in terms of the people migration ಅಂತ ಕರೀತಾರೆ. You know that LPG reform, LPG liberalization, privatization and globalization ಆಯಿತು. 1991ನಲ್ಲಿ ಯಾವಾಗ ಈ ಒಂದು ಪೆನಗುನ ಆಯಿತು, ಇಂಡಸ್ಟ್ರಿ ರೆವಲ್ಯೂಷನ್ ಆಯಿತು, ಜಾಬ್ ಸಿಕ್ಕು. ಆದರೆ ಏನು ಪ್ರಾಬ್ಲಮ್ ಆಯಿತು, ಪ್ರೈಮರಿ ಸೆಕ್ಟರ್ ಹೊರತ ಬಿತ್ತು. ಆವಾಗಿನ 32% GDP ಅಗ್ರಿಕಲ್ಚರು 18%ಗೆ ನಿಂತ್ಕೊಂತು. ಸರ್ವಿಸ್ ಸೆಕ್ಟರು ಬೂಮ್ ಆಗ್ತಾ ಇದೆ. 2005 ಆನ್ವರ್ಡ್ಸ್ ಡಿಜಿಟಲ್ ಇಂಡಿಯಾ ಬಂತು. ಈಗಂತೂ ಯು ನೋ ದ್ಯಾಟ್ 2026 ಈಗ ಎರಾ ಆಫ್ ಡಿಜಿಟಲೈಸೇಷನ್ ಈಚ್ ಆ್ಯಂಡ್ ಎವ್ರಿ ಸೆಗ್ಮೆಂಟ್. ಅಗ್ರಿಕಲ್ಚರ್ಗೂ ಪ್ರಿಸಿಷನ್ ಫಾರ್ಮಿಂಗ್ ಬಂದಿದೆ ಆ್ಯಂಡ್ ಈ ಟೆಕ್ನಾಲಜಿ ಬಂದಿದೆ. ಇಟ್ಸ್ ನಾಟ್ ಎ ಗೇಮ್ ಆಫ್ ಒನ್ ಬಾಲ್, ಇಟ್ ಈಸ್ ಎ ಡಿಸ್ಟಿಂಗ್ವಿಶ್ ಡೈವರ್ಸಿಟಿ. ಹೌದಾ? ಸೊ ಈ ಒಂದು ನೆಟ್ವರ್ಕನ್ನು ನೋಡಿದಾಗ ಲೋಕಲ್ ಪಂಚಾಯತಿ ಶುಡ್ ಬಿ ಇ ಗವರ್ನೆನ್ಸ್ ಮಾಡೆಲ್. ಸೊ ಅರ್ಬನ್ ಅಂತ ಕರೀತಾರೆ, ರೂರಲ್ ಪ್ಲಸ್ ಅರ್ಬನ್ ಹೀಗೆ ಕೊಟ್ಟು ಆರ್ಬನ್. ಸೊ ಈಗ ಒಂದು ಶ್ಯಾಮ್ ಪ್ರಸಾದ್ ಮುಖರ್ಜಿ ಒಂದು ಸ್ಕೀಮ್ ಅಂತ ಕರೀತಾರೆ. ಸೊ ಈ ಕಡೆಗೆಲ್ಲ ಇನಿಷಿಯೇಟಿವ್ ಬಂದಾಗ ಲೋಕಲ್ ಬಾಡಿ ಹೌ ಚೇಂಜ್ ವಿ ಆರ್ ಅಂತ. ಮೊದಲು ಚಾಪೆಯನ್ನು ಇದ್ದವರು ಈಗ ಟೆಕ್ನಾಲಜಿಯನ್ನು ಇದ್ದೇವೆ ಅಂತ. ಸೊ ದಿಸ್ ಈಸ್ ಎ ಬ್ಯೂಟಿ. ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಮೋರ್ ಓವರ್ ದೆನ್ಗೆ ಬೇಗ ಫ್ಯಾಟ್ ಓವದೆ ಕನ್ಸಿಸ್ಟಿಂಗ್ 2011 ಸೆನ್ಸಸ್. ನಿಮಗೆ ಗೊತ್ತು ಸೆನ್ಸಸ್ ಆಗಿಲ್ಲ, ಆ್ಯಂಡ್ ಸೆನ್ಸಸ್ ಗೆಜೆಟೆಡ್ ನೋಟಿಫಿಕೇಷನ್ ಆಗುತ್ತೆ ಪ್ರಾಬಬಲಿ 2027 ಎಸ್ ಅಫ್ಕೋರ್ಸ್ ಇಟ್ ವಿಲ್ ಬಿ. ಸೊ 2011 ಸೆನ್ಸಸ್ ಪ್ರಕಾರ ಏನಿಗೆ
ಪಂಚಾಯತ್ ಲೆಸ್ ದ್ಯಾನ್ 1 lakh ಪಾಪ್ಯುಲೇಷನ್ ಅಂದರೆ ಪಂಚಾಯತ್ ಅಂತ ಕರೀತಾರೆ. ಮುನ್ಸಿಪಾಲಿಟಿ ಗ್ರೇಟರ್ ದ್ಯಾನ್ 1 ಮುನ್ಸಿಪಾಲಿಟಿ ಆ್ಯಂಡ್ ಗ್ರೇಟರ್ ದ್ಯಾನ್ 1 ಮುನ್ಸಿಪಾಲಿಟಿ ಈಸ್ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಕರೀತಾರೆ. ಇದು ಈ ಫೀಚರ್ ಏನಿಗೆ 73ರಲ್ಲಿ ಯಾಕೆ ಬರ್ತದೆ? ಪಂಚಾಯತ್ ಬರ್ತದೆ ಆ್ಯಂಡ್ ಮುನ್ಸಿಪಾಲಿಟಿ ಬರ್ಬೋದು. ಮುನ್ಸಿಪಲ್ ಕಾರ್ಪೊರೇಷನ್ ಕಂಪ್ಲೀಟ್ಲಿ 74th ಅಮೆಂಡ್ಮೆಂಟಿಗೆ ಬರ್ತದೆ. ಈ ಒಂದು ಡಿಸ್ಟಿಂಗ್ವಿಷು ಈ ಚಾಪ್ಟ್ರಲ್ಲಿ ಬೇಕಾಗುತ್ತೆ, ನೋಡಲೇಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನಂಬರ್ ಆಫ್ ಗ್ರಾಮಸಭಾ ಅಥವಾ ತಾಲೂಕು ಗ್ರಾಮಸಭಾ ಅಥವಾ ಒಂದು ರೂರಲ್ ಜಿಲ್ಲಾ ಪಂಚಾಯಿತಿ ಅಂತ ಏನು ಕರೀತಾರೆ, ಇದು ಒಂದು 3 ಟೈರ್ ಸಿಸ್ಟಮ್. ನಿಮಗೆ ಗೊತ್ತು ಎವಲ್ಯೂಷನ್ ಯಾವಾಗ ಆಯಿತು, ಹೇಗಾಯಿತು. ಮೊದಲನೇದಾಗಿ ಅಶೋಕ್ ಮೆಹ್ತಾ ಕಮಿಟಿ ಇವರು ಏನು ಮಾಡಿದ್ರು, 3 ಟೈರ್ ಸಿಸ್ಟಮ್ ಮಾಡಬೇಕು ಅಂತ ಮಾಡಿದ್ರು, ಗವರ್ನೆನ್ಸ್ ಮಾಡೆಲ್. ಸೊ 3 ಟೈರ್ ಸಿಸ್ಟಮನ್ನು ತಂದರು. ಅದಾದಮೇಲೆ ಇಲ್ಲ ನನಗೆ 2 ಟೈರ್ ಸಿಸ್ಟಮ್ ಸಾಕು ಅನ್ನುವಂಥದ್ದನ್ನು ತಂದರು. 2 ಟೈರ್ ಸಿಸ್ಟಮನ್ನು ಫಾಲೋ ಮಾಡಿದ್ರು. ಆಮೇಲೆ ಗ್ರಾಮಸಭಕ್ಕೆ ಎಂಪವರ್ ಮಾಡಬೇಕು ಅಂತ NM ಸಿಂಘ್ವಿ ಕಮಿಟಿ ಮಾಡಿದ್ರು. GVK ರಾವ್ ಕಮಿಟಿ ಅದನ್ನು ಸ್ಟ್ರೆಂಥನ್ ಕೊಟ್ಟರು. ಎಲೆಕ್ಷನ್ ಯಾವ ಥರ ಮಾಡಬೇಕು, ಫಾರ್ ಎವ್ರಿ 5 ಇಯರ್ಸಿಗೆ ಎಲೆಕ್ಷನ್ ಆಗುತ್ತೆ. ಆ್ಯಂಡ್ ಈ ಲೋಕಲ್ ಪಂಚಾಯತ್ ಲೀಡರ್ಸ್ ಏನಿದ್ದಾರೆ ಅವರಲ್ಲಿ 21 ಮೆಂಬರ್ಸ್ ಇರ್ತಾರೆ. ಆ್ಯಂಡ್ 21 ಮೆಂಬರ್ಸು ಎಲೆಕ್ಟೆಡ್ ಆಗಿ ಇರ್ತಾರೆ. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು, ಅದರಲ್ಲಿ ರಿಸರ್ವೇಷನ್ ಫ್ಯಾಕ್ಟರ್ ಇದೆ. 33% ರಿಸರ್ವೇಷನ್ ಫಾರ್ ವುಮೆನ್. ಸೊ SC/ST ರಿಸರ್ವೇಷನ್ ಇದೆ. ಸೊ ಈಗೆಲ್ಲ ಪ್ರೋಟೋಕಾಲ್ಸ್ನ ನೋಡಬೇಕು. ಆರ್ಟಿಕಲ್ 243A(2)K ದಿಸ್ ಇಸ್ ದ ಸೆಗ್ಮೆಂಟ್. ಸೊ ಇಲ್ಲಿ 2.67 lakh ಗ್ರಾಮಸಭಾ ಇದೆ. ಆ್ಯಂಡ್ 1633 ತಾಲೂಕು ಗ್ರಾಮಸಭಾ ಇದೆ. ತದನಂತರ 764 ಜಿಲ್ಲಾ ಪಂಚಾಯತ್ ಇದೆ. ಸೊ ಇದನ್ನು ನೋಡಿದಾಗ ಏನು ಅನ್ನಿಸ್ತದೆ, 2011 ಸೆನ್ಸಸ್ ಪ್ರಕಾರ ಪ್ರಾಬಬಲಿ ಇವಾಗ ಡಿಲಿಮಿಟೇಷನ್ ಮಾಡಬೇಕಂತ ಇದ್ದಾರಲ್ಲ, ಆರ್ಟಿಕಲ್ 84 ಪ್ರಕಾರ ಡಿಲಿಮಿಟೇಷನ್ ಮಾಡಬೇಕಂತ ಇದ್ದಾರೆ. ಯು ನೋ ದ್ಯಾಟ್ ಇನ್ ಇಂಡಿಯಾ ಓನ್ಲಿ 4 ಟೈಮ್ಸ್ ಡಿಲಿಮಿಟೇಷನ್ ಆಗಿದ್ದು. ಒಂದು 1951, 61, 71, 2001 ಸೊ ಈಗ ಪ್ರಾಬಬಲಿ ಐ ಥಿಂಕ್ ಸೆನ್ಸಸ್ ಒಂದು ಹಂತ ಮುಗಿದಿದೆ, ಇನ್ನೊಂದು ಹಂತ ರೆಗ್ಯುಲರ್ ಸೆನ್ಸಸ್ ಮಾಡ್ತಾರೆ. ಫಸ್ಟ್ ಈ ಗವರ್ನೆನ್ಸ್ ಸೆನ್ಸಸ್ ಅಂತ ಕರೀತಾರೆ. ಅದಾದಮೇಲೆ ಡಿಲಿಮಿಟೇಷನ್ ಮಾಡ್ತಾರೆ. ಲೋಕಲ್ ಬಾಡಿಗೆ 545ಇಂದ ನಮ್ಮ ಪಾರ್ಲಿಮೆಂಟಿಗೆ 545ಇಂದ 800 ಸೀಟ್ ಜಂಪ್ ಆಗುತ್ತೆ. ಸೊ ಅದೇ ಥರ ಮಾಡಿದಾಗ ಡಿಲಿಮಿಟೇಷನ್ ಮಾಡಿದಾಗ ಆ್ಯಕ್ಚುಯಲ್ ಫಿಗರ್ ಸಿಗುತ್ತೆ. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಸೆನ್ಸಸ್ ಆಲ್ ದ ಕ್ಯಾಸ್ಟಿಗೆ ಮಾಡ್ತಾರೆ. ಸೊ ವಿಚ್ ಕ್ಯಾಸ್ಟಿಗೆ ಸುಪೀರಿಯರ್ ಇನ್ಫೀರಿಯರ್ ಅಂತ ಎಲ್ಲ ಕಂಪ್ಲೀಟ್ಲಿ ಪಿಕ್ಚರ್ ಇದು ಗೊತ್ತಾಗುತ್ತೆ. ಆ್ಯಂಡ್ ಫಸ್ಟ್ ಡಿಜಿಟೈಸ್ ಆಫ್ ಇಂಡಿಯಾ, ನಾಟ್ ದ ವರ್ಲ್ಡ್, ಆ ಥರ. ಸೊ ಈ ಪ್ರಾಸ್ಪರಿಟಿಯನ್ನು ನೋಡಿದಾಗ ಈ ಫಿಗರ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಸೀಟ್ ಆಫ್ ಪಂಚಾಯತ್ 33% ಆಫ್ ದ ಪಂಚಾಯತ್ ಇನ್ಸ್ಟಿಟ್ಯೂಷನ್ ಆರ್ ದ ವುಮೆನ್ ರಿಸರ್ವೇಷನ್ ಆ್ಯಂಡ್ ಇನ್ಕ್ರೀಸಿಂಗ್ ಅಪ್ ಟು 50% ಮಾಡಬೇಕು ಅನ್ನುವಂಥದ್ದು ಒಂದು ವಾದ ಇದೆ. ಐ ಡೋಂಟ್ ನೋ ವೆದರ್ ಇಟ್ ವಿಲ್ ಬಿ ಡನ್ ಆರ್ ನಾಟ್, ಆ ಥರ. ಸೊ ಇದು ನಿಮ್ಮ ಮೇನ್ಸಿಗೆ ಹೆಲ್ಪ್ ಆಗುತ್ತೆ. ಈಗ ನಾನೇನು ಹೇಳಿದ್ದೆನಲ್ಲ, ದಿಸ್ ಇಸ್ ವಾಟ್. ಇದರಲ್ಲಿ ಅಡಿಷ್ನಲ್ ಏನಿದೆ ನಿಮಗೆ ಗೊತ್ತು, ಆರ್ಟಿಕಲ್ 21 ಅಂದರೆ ರೈಟ್ ಟು ಡಿಗ್ನಿಟಿ ಆ್ಯಂಡ್ ಲೈವ್ಲಿಹುಡ್. ಆರ್ಟಿಕಲ್ 39A ಗ್ರಾಸ್ ರೂಟ್ ಆಫ್ ಡೆಮಾಕ್ರಸಿ, ಅಡೆಕ್ವೇಟ್ ಲೈವ್ಲಿಹುಡ್ ಅಂತ ಕರೀತಾರೆ. ಸೊ ಇದು ಇದರ ಮೇಜರ್ ಅಜೆಂಡಾ. ಆರ್ಟಿಕಲ್ 40 ಪ್ರಮೋಟ್ ಗ್ರಾಸ್ ರೂಟ್ ಆಫ್ ಡೆಮಾಕ್ರಸಿ, ಗಾಂಧಿಯನ್ ಪ್ರಿನ್ಸಿಪಲ್. ಸೊ ನೀವು ಒಂದು ಮೇನ್ ಆನ್ಸರ್ ಬರೀವಾಗ ಈ ಒಂದು ಪ್ರಾಸ್ಪರಿಟಿಯನ್ನು ಥಿಂಕ್ ಮಾಡಬೇಕಾಗ್ತದೆ. ಪ್ರಿಲಿಮ್ಸನ್ನು ಓದಬೇಕಾದ್ರೆ ಈ ಒಂದು ಪ್ರಾಸ್ಪರಿಟಿಯನ್ನು ಥಿಂಕ್ ಮಾಡಬೇಕಾಗತ್ತೆ ಅನ್ನುವಂಥದ್ದು. ಅದಕ್ಕೋಸ್ಕರ ನಾನು ಎಲ್ಲ ಒಂದು ಬ್ಲೂ ಪ್ರಿಂಟ್ ಮಾದರಿಯನ್ನು ಕೊಟ್ಟಿದ್ದೇನೆ. ಆ್ಯಂಡ್ ನಾನೇನು ಹೇಳಿದೆ, ಗಾಂಧಿಯನ್ ಪ್ರಿನ್ಸಿಪಲ್ ಆಫ್ DPSP ಅದು ಈ ಒಂದು 7 ಮಾಡ್ಯೂಲ್ಸಲ್ಲಿ ಬಂದಿದೆ. ಈಗ ದಿಗಂಪುರ್ ಗ್ರಾಮ ಪಂಚಾಯತಿಗೆ ಒನ್ ಆಫ್ ದ ಫೇಮಸ್ ಗ್ರಾಮ ಪಂಚಾಯತಿ ವಿತ್ ಡಿಜಿಟಲೈಸ್ ಎಂಪವರ್ಮೆಂಟ್, ಸ್ಮಾರ್ಟ್ ಗವರ್ನೆನ್ಸ್ ಅಂತ ಏನು ಯೂಸ್ ಮಾಡ್ತೀವಲ್ಲ, ಆ ಸೆನ್ಸಿಟಿವಿಟಿ, ಮಾರಾಲಿಟಿ, ಆರ್ಗನೈಸ್ಡ್ ಆ್ಯಂಡ್ ಅಕೌಂಟಬಿಲಿಟಿ, ರೆವಲ್ಯೂಷನರಿ ಟುವರ್ಡ್ಸ್ ಈ ಟೆಕ್ನಾಲಜಿಕಲ್ ಇಂಪ್ಲಿಮೆಂಟೇಷನ್. ಸೊ ಈಗೆಲ್ಲ ಅಪ್ಗ್ರೇಡ್ ಆಗಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ನೋಡಿದಾಗ ಈ ಒಂದು ಗಾಂಧಿಯನ್ ಪ್ರಿನ್ಸಿಪಲ್ ಏನಿದೆ ಹಾಗೂ ದಿಗಂಬರ್ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ವ್ಯಾಲಿಡೇಷನ್ ಸಿಕ್ಕುವಂಥ ಅವಾರ್ಡ್ ಸಿಕ್ಕಿದೆ. ಮತ್ತು ನಿಮಗೆ ಗೊತ್ತು ಚಿಪ್ಕೋ ಚಳುವಳಿ ಗೊತ್ತು, ಅಪ್ಪಿಕೋ ಚಳುವಳಿ ಗೊತ್ತು, ಸಾಲುಮರದ ತಿಮ್ಮಕ್ಕ. ಶಿ ಒನ್ ಆಫ್ ದ ಗ್ರೇಟ್ ಲೇಡಿ. ಶಿ ಎಂಪಸೈಸ್ ಮೋರ್ ಟ್ರೀಸ್. ಶೀಗ ಮಗರ ಫಾರೆಸ್ಟ್ ಅಂತ ಕರೀತಾರೆ. ಅವರಿಗೆ ನಮ್ಮ ಅವಾರ್ಡ್ ಬಂತು, ಭಾರತ ರತ್ನ ಅವಾರ್ಡ್ ಬಂತು. ಆ್ಯಂಡ್ ಶಿ ಪಾಸ್ಡ್ ಅವೇ ರೀಸೆಂಟ್ಲಿ, ಸೊ ಸ್ಯಾಡ್ಲಿ. ಸೊ ಹರ್ ಎಕ್ಸಲೆನ್ಸಿ ಡೆಮೋಕ್ರಸಿ ಅಥವಾ ಪಂಚಾಯತ್ ಅಥವಾ ಫಾರೆಸ್ಟಿಗೆ ಯಾವ ರೀತಿಯ ಪ್ರಾಸ್ಪರಿಟಿ ಕೊಟ್ಟಿದ್ದಾರೆ, ದಟ್ ಇಸ್ ಎನ್ ಎಕ್ಸಾಂಪಲ್. ಸೊ ಔಟ್ಸ್ಟ್ಯಾಂಡಿಂಗ್ ಎಕ್ಸಾಂಪಲನ್ನು ಯು ಕ್ಯಾನ್ ಕೋಟ್ ಇನ್ ಯುವರ್ ಮೇನ್ಸ್, ರೈಟ್. ಸೊ ಆ ಥರ. ಮತ್ತು ಮಿಸಸ್ ಚವಿ ಸರ್ಪಂಚ್ ಏನಿದ್ದಾರೆ, ಅಡ್ಮಿನಿಸ್ಟ್ರೇಷನ್ ಈಸ್ ನಾಟ್ ಓನ್ಲಿ ಡನ್ ಬೈ ದಿ ಅಥಾರಿಟೀಸ್.
It is also for the political interpretation. ಹೌದಾ? ಸೊ ಪೊಲಿಟಿಕಲ್ ನೆಕ್ಸಸ್ ಬಿಟ್ವೀನ್ ದ ಸ್ಟೇಟ್ ಆ್ಯಂಡ್ ದ ಲೋಕಲ್ ಬಾಡಿ ಆಗೋಕ್ಕಿಂತ ಅದನ್ನು ಹೇಗೆ ಡೆವಲ್ಯೂಷನ್ ಮಾಡಬೇಕು ಅನ್ನುವಂಥದ್ದನ್ನು ಅಮೇಜಿಂಗ್ ಆಗಿ ತೋರಿಸಿದ್ದಾರೆ. ಯು ಕ್ಯಾನ್ ಹ್ಯಾವ್ ವಂಡರ್ಫುಲ್ ಬ್ಲಿಸ್ಫುಲ್ ನೇಚರ್ ಇನ್ ಟರ್ಮ್ಸ್ ಆಫ್ ದಿಸ್ ಕೋಟ್. ಆ್ಯಂಡ್ ಚೋಳ ಡೈನಾಸ್ಟಿ, ವಿಜಯನಗರ ಡೈನಾಸ್ಟಿ ಏನಿದೆ, ನಮ್ಮ ಇಂಡಿಯಾ ಡೈವರ್ಸಿಟಿ ಇನ್ ನೇಚರ್, ಕಲ್ಚರಲ್ ಸುಪೀರಿಯಾರಿಟಿ, ಸ್ಪಿರಿಚುವಲ್ ಇಂಟ್ರೆಸ್ಟಿಗೆ. ಸೊ ಈಗೆಲ್ಲ ನೋಡಿದಾಗ ಒನ್ ಆಫ್ ದ ಫೈನೆಸ್ಟ್ ಡೆಮಾಕ್ರಸಿಯನ್ನು ನಾವು ನೋಡಿದ್ದೇವೆ ಚೋಳ ಡೈನಾಸ್ಟಿಯಲ್ಲಿ ಮತ್ತು ವಿಜಯನಗರ ಸಾಮ್ರಾಜ್ಯದಲ್ಲಿ. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಕೋಟ್ ಇನ್ ಮೇನ್ಸ್ ಅನ್ಕೋ, ರೈಟ್? ಅದೊಂದು. ಆ್ಯಂಡ್ ಕನಿ ಡಿಸ್ಟ್ರಿಕ್ಟ್ ಡಿ ಸಿ ಪಲ್ಲವಿ ರೆಕಗ್ನೈಸ್ಡ್ ಎಫಿಷಿಯಂಟ್ ಡಿಸ್ಟ್ರಿಕ್ಟ್ ಲೆವೆಲ್, ಅಂದರೆ ಸಿಗೆ ಡಿ ಸಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಒಂದು ಎಫಿಷಿಯಂಟ್ ಪನೋರಮವನ್ನು ತಂದಿದ್ದಾರೆ. ಸೊ ದ್ಯಾಟ್ ವರ್ಕ್ಸ್ ವೆರಿ ಮ್ಯಾಸಿವ್ ಪೀಪಲ್ ಆ್ಯಂಡ್ ದಟ್ ಈಸ್ ಎ ಬ್ರಿಲಿಯಂಟ್ ಎಕ್ಸಾಂಪಲ್ ಈವನ್ ಫಾರ್ ಆಲ್ ದ ಲೋಕಲ್ ಬಾಡೀಸ್ ಆಫ್ 2.67 ಗ್ರಾಮ ಸಭಾ. ದಟ್ ಈಸ್ ವಾಟ್. ಸೊ ದಿಸ್ ಇಸ್ ಎನ್ ಎಕ್ಸಾಂಪ್ಲರಿ ಆ್ಯಕ್ಷನ್. ಶಿ ಗಾಟ್ ಎನ್ ಅವಾರ್ಡೆಡ್, ಅಡ್ಮಿನಿಸ್ಟ್ರೇಷನ್ ಅವಾರ್ಡೆಡ್. ಮತ್ತು ಈ ಒಂದು ಕಮಿಟೀಸ್ ಇಂಪಾರ್ಟೆಂಟ್ ನೋಡಿ. ನಾನು ಹೇಳಿದೆ ಬಲವಂತ್ ರಾಯ್ ಕಮಿಟಿ, ಬಲವಂತ್ ಮೆಹ್ತಾ ಕಮಿಟಿ, ಅಶೋಕ್ ಮೆಹ್ತಾ ಕಮಿಟಿ, GVK ರಾವ್ ಕಮಿಟಿ ಮತ್ತು NM ಸಿಂಘ್ವಿ ಕಮಿಟಿ. ಈ ಕಮಿಟೀಸ್ ಏನಿದೆ, ದಿಸ್ ದ ಗ್ರಾಸ್ ರೂಟ್ ಕಮಿಟಿ. ಇದೆಲ್ಲ ಬಿಟ್ಟು ಮಾತಾಡೋಗಿಲ್ಲ. ಯಾಕೆಂದರೆ ಎಸ್ಟಾಬ್ಲಿಷ್ಮೆಂಟ್ ಹೇಗಾಯಿತು, ಎವಲ್ಯೂಷನ್ ಹೇಗಾಯಿತು ಅನ್ನುವಂಥದ್ದನ್ನು ಇವರಲ್ಲೇ ನೋಡೋಕ್ಕೆ ಕಲಿಯೋದು. ಫಿಲಿಮ್ಸಲ್ಲಿ ನಿಮಗೆ GVK ರಾವ್, NM ಸಿಂಘ್ವಿ ಆ್ಯಂಡ್ ಪರ್ಟಿಕ್ಯುಲರ್ ನ್ಯಾಚುರೇಟ್ ಅಜೆಂಡಾಗಳು ಕೊಡ್ತಾರೆ. ಮೇನ್ಸಲ್ಲಿ ಯು ಕ್ಯಾನ್ ರೈಟ್ ಇಟ್ ವಿಚ್ ಕಮಿಟಿ ಎಂಫಸಿಸ್ ಆನ್ ವಿಚ್ ಕಮಿಟಿ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಅಜೆಂಡಾ. ಸೊ ಆ ಥರ. ಆ್ಯಂಡ್ ಇಲ್ಲಿ ನೋಡಿ, NK ಸಿಂಗ್ ಕಮಿಟಿ ಪ್ರಪೋಸಲ್, ಫ್ಲಾಗ್ಶಿಪ್ ಪ್ರಪೋಸಲ್ ಅಂತ ಕರೀತಾರೆ. 53% ಡೆವಲ್ಯೂಷನನ್ನು ಕೊಡಬೇಕು ಅನ್ನುವಂಥದ್ದು. ಆ್ಯಂಡ್ 16th ಫೈನಾನ್ಸ್ ಕಮಿಷನ್ ಏನು ಮಾಡಿದೆ, ಡೆವಲ್ಯೂಷನ್ ಕೊಟ್ಟಿಗೆ ಇನ್ನು 50% ಮಾದರಿ, ಅಂದರೆ 80% ಆಫ್ ದ ಪಂಚಾಯತ್ ಎಕ್ಸ್ಟೆನ್ಷನ್ ಆ್ಯಂಡ್ 20% ಅರ್ಬನ್. ಆ್ಯಂಡ್ ಅದರಲ್ಲಿ 80%ನಲ್ಲಿ 50% ನೀವು ಎಲ್ಲದಕ್ಕೂ ಖರ್ಚು ಮಾಡ್ಬೋದು, ರೆಗ್ಯುಲರ್ ಅಜೆಂಡಾ. ಆ್ಯಂಡ್ 50% ನೀವು ಪರ್ಟಿಕ್ಯುಲರ್ಲಿ ಫಾರ್ ದ ಸ್ಯಾನಿಟೇಷನ್ ಆ್ಯಂಡ್ ವಾಟರ್ ಮ್ಯಾನೇಜ್ಮೆಂಟಿಗೆ ಮಾಡಬೇಕಾಗುತ್ತೆ. ಸೊ ಹೌ ವಂಡರ್ಫುಲ್ ಇಟ್ ವಿಲ್ ಬಿ. And if you quote in conclusion, it will be a brownie point for you, right? ಹಾಗೆ. ಆ್ಯಂಡ್ ಮಹಾತ್ಮ ಗಾಂಧಿ ರೋಜನಾ ಕುಟುಂಬಶ್ರೀ ಮಿಷನ್ ಇನ್ ಕೇರಳ, ಅಂದರೆ ವುಮೆನ್ ಎಂಪವರ್ಮೆಂಟನ್ನು ಮಾಡಬೇಕು, SHG NGO ಕ್ರೂ ಆ್ಯಂಡ್ ಗ್ರಾಮವನ್ನು ಇಂಪ್ರೂವ್ ಮಾಡಬೇಕು ಅನ್ನುವಂಥದ್ದನ್ನು ಅವ್ರು ತುಂಬ ಮಾಡಿದ್ದಾರೆ. ದಟ್ ವಾಸ್ ಎ ವಂಡರ್ಫುಲ್ ಅಕೇಶನ್ ಟು ಎಕ್ಸಿಟ್ ಆನ್ ಇಟ್. ಮಹಾತ್ಮ ಗಾಂಧಿ ಈಗ ನೋಡಿ MG ನರೇಗಾ ಸ್ಕೀಮ್ ಇದೆ. ಆ ಸ್ಕೀಮ್ 100 days ಇತ್ತು, ಅದನ್ನು ರೀಪ್ಲೇಸ್ ಮಾಡಿ VBG ರಾಮ್ಜಿ ಸ್ಕೀಮ್ ಅಂತ ಮಾಡಿದ್ದಾರೆ. ವಿಕಸಿತ್ ಭಾರತ್ ಗ್ರಾಮ ರಾಮ್ಜಿ ಅಂತ ಮಾಡಿದ್ದಾರೆ. ಸೊ ದ್ಯಾಟ್ ಅದರಲ್ಲಿ 125 days ಮಾಡಿದ್ದಾರೆ. ಆ್ಯಂಡ್ ಪರ್ಟಿಕ್ಯುಲರ್ಲಿ ಸೀಸನ್ ಬಯಾಗ್ರಿಗೆ, ಅಂದರೆ ಕೆಲವು ಮಳೆಗಾಲದಲ್ಲಿ ಅವ್ರು ಬರೋದಿಲ್ಲ ಲೇಬರ್ಸು, ಅವರಿಗೆ ದುಡ್ಡು ಕೊಡಬೇಕಾ, ಆ ಥರ ಸೀಸನ್ ಹಿಂದೆ ಇರೋದು ಆ ಥರ. ಸೊ ನನಗೆ ಲಾಟ್ ಆಫ್ ಪ್ರಾವಿಷನ್ ಇನ್ ಟರ್ಮ್ಸ್ ಆಫ್ ಗ್ರಾಮ ಸಭಾ ಆ್ಯಂಡ್ ಆಡಳಿತ. ಸೊ ನಾನು ಅದಕ್ಕೆ ಹೇಳಿದೆ, ಅಡ್ಮಿನಿಸ್ಟ್ರೇಷನ್ ಮತ್ತು ಟೆಕ್ನಾಲಜಿ ಸೇರಿದ್ರೆ ಮ್ಯಾನೇಜ್ಮೆಂಟ್, ಕರೆಕ್ಟ್? ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್, ಟೆಕ್ನಾಲಜಿಕಲ್ ಮ್ಯಾನೇಜ್ಮೆಂಟ್ ಇಸ್ ದ ಬ್ಲೂ ಪ್ರಿಂಟ್ ಓವರ್ ಹಿಯರ್. ಸೊ ಯು ಕ್ಯಾನ್ ರೈಟ್ ಇಟ್ ಆರಾಮ್ಸೆ. ಸೊ ಫೈನಲಿ ಜವಾಹರ್ಲಾಲ್ ನೆಹರು ಆ್ಯಂಡ್ ಇವರು ಡಾಕ್ಟರ್ BR ಅಂಬೇಡ್ಕರ್ ಏನು ಕೋಟ್ ಮಾಡ್ತಾರೆ, ಡೆಮೋಕ್ರಸಿ ಡಿಸೆಂಟ್ರಲೈಸೇಷನ್ ಇಸ್ ದ ಫಂಡಮೆಂಟಲ್ ಮಾರಲ್ ಇಂಡಿಯಾ. ಆ್ಯಂಡ್ ಮಹಾತ್ಮ ಗಾಂಧಿ, ಯು ನೋ ದಟ್ ಹಿ ಎಂಫಸೈಸ್ ನಾಟ್ ಅನ್ ಗ್ರಾಮ ಸಭಾ. ಆ್ಯಂಡ್ ಆಲ್ಸೋ ಡಾಕ್ಟರ್ BR ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ರೆಕಗ್ನೈಸೇಷನ್ ಆಫ್ ದ ಲೋಕಲ್ ಬಾಡೀಸ್ ಆರ್ ಎಂಫಸೈಸ್ ಲಾಸ್ಟ್ ಮೈಲ್ ರೆಸಾರ್ಟ್. ಯಾವಕ್ಕೂ ನಾವು ಸರ್ವೋದಯ ಟು ಅಂತ್ಯೋದಯ ಅಂತ ಮಾತಾಡ್ತೀವಲ್ಲ, ದರ್ ಇಸ್ ಎ ಥಿನ್ ಗ್ಯಾಪ್ ಬಿಟ್ವೀನ್ ವಾಟ್ ವಿ ಆರ್ ಟಾಟ್ ಆ್ಯಂಡ್ ವಾಟ್ ವಿ ಆರ್ ಎಕ್ಸ್ಪ್ರೆಸ್ಡ್. ಸೊ ಆ 10 ಗ್ಯಾಪನ್ನು ಯಾವಾಗ ಫುಲ್ಫಿಲ್ ಮಾಡ್ತೀವಿ, ಆವಾಗ ಮಾತ್ರ ಗಿವಿಂಗ್ ಎ ಲಾಸ್ಟ್ ಮೈಲ್ ರೆಸಾರ್ಟ್ ಬಾಟಮ್ ಅಪ್ ಅಪ್ರೋಚ್ ಏನಿದೆ ಅದು ನಿರ್ಧಾರ ಆಗುತ್ತೆ. ಆ್ಯಂಡ್ ದಿಸ್ ಈಸ್ ವಾಟ್ ನನಗೆ ಅಬ್ಸಲ್ಯೂಟ್ಲಿ ಪಕ್ಕಾ ಕ್ವಶನ್ ಇನ್ ಮೇನ್ಸ್ ಜನರಲ್ ಸ್ಟಡೀಸ್ 1 ವಿತ್ ರಿಗಾರ್ಡಿಂಗ್ಸ್ ಆಫ್ ಲೋಕಲ್ ಗವರ್ನೆನ್ಸ್. ನೀವು ಇದನ್ನು ಚೆನ್ನಾಗಿ ಓದಿ ರಿವೈಸ್ ಮಾಡಿ. ಆ್ಯಂಡ್ ಫಿಲಿಮ್ಸಿಗೆ ಈ ಒಂದು ಸ್ಟಫ್ ಏನಿದೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಸ್ ದ್ಯಾರ್ ಎನಿ ಡೌಟ್?